ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ಈಗ ಇತ್ತೀಚಿನ ದಿನಗಳಲ್ಲಿ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಕೇಂದ್ರ ಕಚೇರಿಯಿಂದ ನಮ್ಮ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಸುವ ಎಲ್ಲ ವಿಭಾಗಗಳಲ್ಲಿ ಅಂದರೆ ಕಲಬುರಗಿ, ಬೀದರ್, ಬಳ್ಳಾರಿ, ವಿಜಯನಗರ ಇತ್ಯಾದಿ ಎಲ್ಲ ವಿಭಾಗಗಳಲ್ಲಿ ಒಂದು UPI ಪೇಮೆಂಟ್ಗೆ ಚಾಲನೆ ನೀಡಿದ್ದೀವಿ. ಅದರಲ್ಲಿ ಹೊಸ ಒಂದು ಏನಿದೆ ಫೀಚರ್ ಇದೆ. ಈ KKRTC, KSRTC ಮತ್ತು NWನಲ್ಲಿರೋಕ್ಕಿಂತ ಇದು ಇನ್ನೂ ಒಂದು ಅಡ್ವಾನ್ಸ್ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಇಲ್ಲಿ ನಮ್ಮ KKRTCನಲ್ಲಿ ATMಗಳಲ್ಲಿ ಬೇರೆ ವಿಭಾಗಗಳಲ್ಲಿ ಬಸ್ಗಳಲ್ಲಿ ಏನಾಗುತ್ತೆ, ಅವರು ಸ್ಕ್ಯಾನ್ ಮಾಡಿದ ಮೇಲೆ ಅವನು ಅಮೌಂಟು ಟೈಪ್ ಮಾಡಬೇಕು, ಯಾರು ಪ್ಯಾಸೆಂಜರು. ಬಟ್ ಇಲ್ಲಿ ಹಿಂಗಲ್ಲ, ಇಂಥ ಊರಿಂದ ಇಂಥ ಊರು ಅಂತ ಹೇಳಿಬಿಟ್ರೆ ಅಲ್ಲಿ ಅಮೌಂಟ್ ತಾನೇ ಬರ್ತದೆ. ಈಗ ನೀವು ಮಾಲ್ಗಳಲ್ಲಿ ನೋಡ್ದಂಗೆ ಈಗ ಮೋರ್ಗೆ ಹೋದರೆ ಅಲ್ಲಿ ಅಮೌಂಟ್ ಬಂದುಬಿಡ್ತದೆ, ನಾವು ಅಮೌಂಟ್ ಎಂಟ್ರಿ ಮಾಡೋದಿರೋದಿಲ್ಲ. ಅಂದರೆ ಇದಕ್ಕೆ ಒಂದು ಸ್ಟ್ಯಾಟಿಕ್ಕು ಒಂದು ಡೈನಾಮಿಕ್ ಅಂತಾರೆ. ಅಲ್ಲಿ ಸ್ಟ್ಯಾಟಿಕ್ ಇದೆ, ಇಲ್ಲಿ ಡೈನಾಮಿಕ್ QR ಕೋಡ್ ಬೇಸ್ಡು ಇದು ನಮ್ಮದು UPI ಪೇಮೆಂಟು. ನಾವು ನಮ್ಮ ATMಗಳಲ್ಲಿ ಕಂಡಕ್ಟ್ರಿಗೆ ಏನು ATM ಇರ್ತದೆ ಅವ್ರು ಕೊರಳಲ್ಲಿ ಹಾಕ್ತಾರೆ ಆ ಕಡೆ KSRTC ಮತ್ತು KKRTCನಲ್ಲಿ. ಇಲ್ಲಿ ನಮ್ಮ ATMಗಳಲ್ಲೇ ಅದು ಒಂದು ಫೀಚರ್ ಹಾಕಿದ್ದೀವಿ. ಅದರಿಂದ 2 ಅಡ್ವಾಂಟೇಜು. ATMನಲ್ಲಿ ಕಂಡಕ್ಟ್ರಿಗೂ ಕನ್ಫ್ಯೂಸ್ ಇರೋಲ್ಲ. ಅವನು ಹೊಸಪೇಟೆಯಿಂದ ಕೊಪ್ಪಳ ಟಿಕೆಟ್ ಕೇಳಿದರೆ, ಬಳ್ಳಾರಿ ಕೇಳಿದರೆ ಅವನು ಹೊಸಪೇಟೆ ಮತ್ತು ಕೊಪ್ಪಳ ಅಂತ ಹೊಡೆದ್ಮೇಲೆ ಅಲ್ಲಿ ಟಿಕೆಟ್ ಅಮೌಂಟ್ ಬರ್ತದೆ. ಆ ಟಿಕೆಟ್ ಅಮೌಂಟ್ ಮಾಡಿದ್ಮೇಲೆ ಇಷ್ಟು ಟಿಕೆಟ್ ಹಾಕಂತ ಹೇಳ್ಬಿಟ್ರೆ ಅದು ಆಟೋಮೆಟಿಕ್ ಆಗ್ತದೆ. ಮತ್ತು ಇನ್ನೂ ಒಂದು ಅಡ್ವಾಂಟೇಜ್ ಏನಂದರೆ ಅದು ಸಕ್ಸಸ್ ಆದಮೇಲೆ, ಆ ಟ್ರಾನ್ಸಾಕ್ಷನ್ ಸಕ್ಸಸ್ ಆದಮೇಲೆ ಆಟೋಮೆಟಿಕ್ಕಾಗಿ ಟಿಕೆಟ್ ಬರ್ತದೆ. ಇದು ಭಾಳಷ್ಟು ಒಳ್ಳೆಯ ಫೀಚರ್ ಇದೆ. ಪ್ರಯಾಣಿಕರಿಗೂ ಕೂಡ ಕಿರಿಕಿರಿಲ್ಲ, ನಮ್ಮ ಕಂಡಕ್ಟ್ರಿಗೂ ಕೂಡ ಯಾವುದೋ ಬಟನ್ ಒತ್ತೋದು. ಈಗ 140 ಇತ್ತಂದರೆ ಒಂದೊಂದು ಕಡೆ ಏನಾಗುತ್ತೆ, ನಾವು ಬಟನ್ ಒತ್ತುವಾಗ ಪ್ಯಾಸೆಂಜರ್ಸ್ ಏನು ಮಾಡ್ತಾರೆ, ಅದನ್ನು 1400 ಮಾಡ್ತಿದ್ರು. ಅದನ್ನು ರಿಫಂಡ್ ಮಾಡೋದು ಪ್ರೊಸೆಸ್ಸು ಅಲ್ಲೆಲ್ಲ ಕಿರಿಕಿರಿ ಇತ್ತು. ಆ ಒಂದು ಇವಕ್ಕೆ ಏನು ತೊಂದರೆಗಳಿಗೆ ಅವುಗಳನ್ನು ಕೂಡ ಸರಿಪಡಿಸಿ ಒಂದು ಉತ್ತಮವಾದ ಪ್ರಯಾಣಿಕರ ಸ್ನೇಹಿ ಮತ್ತು ನಮ್ಮ ಸಿಬ್ಬಂದಿ ಸ್ನೇಹಿ ಒಂದು ವ್ಯವಸ್ಥೆಯನ್ನು QR ಕೋಡ್ ಬೇಸ್ಡ್ ATMಗಳಲ್ಲಿ ನಾವು ಅಪ್ಲೋಡ್ ಮಾಡಿದ್ದೀವಿ. ಈ ಪ್ರಾಯೋಗಿಕವಾಗಿ ಕಳೆದ ಒಂದು 10 ದಿನದಿಂದ ನಾವು ಮಾಡ್ತಾಯಿದ್ದೀವಿ. ನಿನ್ನೆ ಮೊನ್ನೆಯಿಂದ ನಮ್ಮ ಎಲ್ಲ ವಿಭಾಗದ ಎಲ್ಲ ATMಗಳಲ್ಲಿ ನಾವು QR ಕೋಡ್ ಎನೇಬಲ್ಡು UPI ಪೇಮೆಂಟನ್ನು ಎನೇಬಲ್ ಮಾಡಿದ್ದೀವಿ. ಅದರ ಸದುಪಯೋಗವನ್ನು ಇದರಿಂದ ನಿಮಗೆಲ್ಲ ಗೊತ್ತಿರೋಂಗೆ ಚಿಲ್ಲರೆ ಸಮಸ್ಯೆ ಅದರಿಂದನೇ ಭಾಳಷ್ಟು ಪ್ರಯಾಣಿಕರಿಗೆ ಮತ್ತು ನಮ್ಮ ಸಿಬ್ಬಂದಿಗಳಿಗೆ, ನಿರ್ವಾಹಕರಿಗೆ ವಾದ ವಿವಾದಗಳು, ತೊಂದರೆಗಳು ಆಗುವಂಥದ್ದಿತ್ತು. ಆ ಚಿಲ್ಲರೆ ಸಮಸ್ಯೆಗೆ ಮತ್ತು ಬೇರೆ ಎಲ್ಲ ಅನಾನುಕೂಲಗಳಿಗೆ ಇದು ಒಂಥರ ಇದಾಗಿದೆ. ಅದನ್ನು ಎಲ್ಲರೂ ಹೆಚ್ಚು ಉಪಯೋಗಿಸಿ ಒಂದು ಏನು ನಾವು ಕ್ಯಾಶ್ಲೆಸ್ ಟ್ರಾನ್ಸಾಕ್ಷನನ್ನು ಮಾಡಿದರೆ ಪ್ರಯಾಣಿಕರಿಗೂ ಉಪಯೋಗ, ನಮ್ಮ ಡಿಪಾರ್ಟ್ಮೆಂಟ್ಗೂ ಕೂಡ ಆ ಕ್ಯಾಶ್ ಹ್ಯಾಂಡ್ಲಿಂಗು ಇಂಥ ಎಲ್ಲ ವ್ಯವಸ್ಥೆಗಳು ಕೂಡ ನಮಗೆ ಬರ್ಡನ್ ಕಡಿಮೆ ಆಗುತ್ತೆ. ಅದನ್ನು ಎಲ್ಲ ಪ್ರಯಾಣಿಕರು ಹೆಚ್ಚು ಉಪಯೋಗಿಸಬೇಕಂತ ನಾನು ಎಲ್ಲ ಸಾರ್ವಜನಿಕ ಪ್ರಯಾಣಿಕರಲ್ಲಿ ವಿನಂತಿಸುತ್ತೇನೆ. ಅಂದರೆ ನಾವೀಗ ಹೇಳಿದ್ನಲ್ಲ, ಮಿನಿಮಮ್ ಒಂದು 15 ಡೇಸ್ ಆಗಿದೆ. ನಾವು ಫಸ್ಟ್ ಎಲ್ಲ ಡಿಪೋಗಳಲ್ಲಿ 5 ಇದು ಕೊಟ್ಟಿದ್ವಿ, ಏನಾದರೂ ಪ್ರಾಬ್ಲಮ್ ಆಗತ್ತಾ ಅಂತ ಹೇಳ್ಬಿಟ್ಟು. ನಿನ್ನೆವರೆಗೂ ಕೂಡ ಎಲ್ಲೋ 1000ಕ್ಕೆ ಒಂದು ಇಂಥ ಟ್ರಾನ್ಸಾಕ್ಷನ್ ಫೇಲ್ ಅನ್ನೋದು ಬರ್ತಾಯಿದೆ. ಟ್ರಾನ್ಸಾಕ್ಷನ್ ಫೇಲ್ ಆದರೂ ಕೂಡ ನಮಗೇನೂ ಸಮಸ್ಯೆ ಇರೋಲ್ಲ. ಅವನಿಗೆ ದುಡ್ಡು ಕಟ್ಟಾಗಿದ್ದರೆ ಇಮಿಡಿಯೇಟಾಗಿ ಪ್ರಯಾಣಿಕರಿಗೆ ಹೋಗ್ತಾಯಿದೆ. ಅದನ್ನು ಕೂಡ ಎನ್ಶೂರ್ ಮಾಡ್ಕೊಳ್ತಾ ಇದ್ದೀವಿ. ಅದು ಅಲ್ಲಿ 3 ದಿವಸ 2 ದಿವಸ ಹಿಡಿತಾಯಿತ್ತು. ಇದನ್ನು ವಿದಿನ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡು ಅವ್ರಿಗೆ ಅಮೌಂಟ್ ಆಗ್ತಾಯಿದೆ. ಕಟ್ಟಾಗಿಲ್ಲ ಅಂದರೆ ಏನೂ ತೊಂದರೆ ಇಲ್ಲ. ಕಟ್ಟಾಗಿದ್ರು ಕೂಡ ಇಮಿಡಿಯೇಟು ಟಿಕೆಟ್ ಬರಲಿಲ್ಲ ಅಂದರೆ ಹೇಳಿದ್ನಲ್ಲ, ಅವ್ರದ್ದು ನಾವು ಟೈಪ್ ಮಾಡಿ ಟಿಕೆಟ್ ಅವನದು ಸಕ್ಸಸ್ಫುಲ್ ಆದ್ರೆ ಮಾತ್ರ ಟಿಕೆಟ್ ಜನ್ರೇಟ್ ಆಗುತ್ತೆ. ಸಕ್ಸಸ್ಫುಲ್ ಆಗಿಲ್ಲ ಅಮೌಂಟ್ ಅಂದರೆ ನಾವು ನಮ್ಮ ಹತ್ರ ನಮ್ಮ ಅಕೌಂಟಿಗೆ ಬಿದ್ದಿರೋದಲ್ಲ ದುಡ್ಡು. ಅದು ಆಮೇಲೆ ನೀವು ಹೇಳಿದಂಥದ್ದು ಇಶ್ಯೂಗಳು ಬಂದಿಲ್ಲ ಯಾವುದು. ಈಗ ಕಳೆದ 15 ದಿವಸದಿಂದ ನಡೀತಾ ಇದೆ ಪ್ರಾಯೋಗಿಕವಾಗಿ. ನಿನ್ನೆಯಿಂದ ಫುಲ್ ಸ್ಕೇಲಲ್ಲಿ ಮಾಡಿದ್ದೀವಿ. ಮತ್ತು ಅದಕ್ಕೆ ಈಗ ಆಲ್ರೆಡಿ ಕೇವಲ ಒಂದು 2-3 ದಿನ ಆಯಿತು ನಾವೆಲ್ಲ ಡಿಪೋದಲ್ಲಿ ಕೊಟ್ಟು 4% ನಮ್ಮದು ಏನಿದೆ ರೆವೆನ್ಯೂ ಡೈಲಿ ಬರ್ತಾ ಇರೋದು 45 ಲಕ್ಷ ಎವರೇಜಾಗಿ ಬರ್ತಾಯಿತ್ತು. ಅದರಲ್ಲಿ 2 ಲಕ್ಷ ಈಗ ಆಲ್ರೆಡಿ UPI ಪೇಮೆಂಟ್ ಮುಖಾಂತರ ಟ್ರಾನ್ಸಾಕ್ಷನ್ ಆಗ್ತಾಯಿದೆ. ಅದು ಒಂದು ಅವ್ರದ್ದು ಕೂಡ ನಮಗೆ ಇದಿದೆ. ಎಲ್ಲ ಕಡೆ ಮಾಡಿದ್ದೀವಿ. ಕೂಡ್ಲಿಗಿ ಮಾಡಿದ್ದೀವಿ, ಹೊಸಪೇಟೆ ಮಾಡಿದ್ದೀವಿ, ಹರಪನಹಳ್ಳಿ ಮಾಡಿದ್ದೀವಿ, ಹಡಗಲಿ ಮಾಡಿದ್ದೀವಿ. ಎಲ್ಲ ಡಿಪೋದಲ್ಲೂ ಕೂಡ ಪ್ರಯಾಣಿಕರು ಅದನ್ನು ಇನ್ಸಿಸ್ಟ್ ಮಾಡಬೇಕು. ಯಾರಾದರೂ ನಮ್ಮ ಚಾಲನಾ ನಿರ್ವಾಹಕರು ಇದ್ದಿಲ್ಲ ಅದಿಲ್ಲ ಅಂತ ಹೇಳಿದರೆ ನೇರವಾಗಿ ನಮಗೆ ಕಾಲು ಮಾಡ್ಬೋದು ಪ್ರಯಾಣಿಕರು. ನಾವು ಅಷ್ಟು ಟ್ರೈನಿಂಗು ಕೊಟ್ಟಿದ್ದೀವಿ ಎಲ್ಲ ಸಿಬ್ಬಂದಿಗಳಿಗೆ.
ಅದಕ್ಕೆ ಏನು ವ್ಯವಸ್ಥೆ ಬೇಕು, ಸಪ್ರೇಟ್ ಬ್ಯಾಂಕ್ ಅಕೌಂಟು, ಇದನ್ನೆಲ್ಲ ಮಾಡಿಕೊಂಡು ನಾವು ಎಲ್ಲದಕ್ಕೂ ರೆಡಿಯಾಗಿ ಅದನ್ನು ಲಾಂಚ್ ಮಾಡಿದ್ವಿ. 2 ಲಕ್ಷ ಪರ್ ಡೇ ಆಗ್ತಾಯಿದೆ. 2 ಲಕ್ಷ ಅಂದರೆ 45 ಲಕ್ಷದಲ್ಲಿ 2 ಲಕ್ಷ ಆಗಿದೆ. ಅದು ಮಿನಿಮಮ್ 15-20% ಹೋಗುತ್ತೆ ವಿದಿನ್ 1 ಮಂತಲ್ಲಿ. ಯಾಕಂದರೆ ಜನಕ್ಕೆ ಇನ್ನೂ ಗೊತ್ತಿರಲ್ಲ, ನಮ್ಮ ನಿರ್ವಾಹಕರು ಕೂಡ ಅದೇನಿಲ್ಲ ಅದು ಹಿಂಗೆ ಅಂತ ಹೇಳ್ಬಿಟ್ಟು ಏನೋ ಒಂದು ಇರ್ತದೆ ಇನಿಷಿಯಲ್ ಆಗಿ. ಬಟ್ ಈಗ ನಿನ್ನೇನು ಸಾಯಂಕಾಲ ನಾನು ಡಿಪೋದಲ್ಲಿ ನಿರ್ವಾಹಕರಿಗೆ ಮಾತಾಡಿದಾಗ ಅವರು ಕೂಡ ಅದನ್ನು ಉಪಯೋಗ ಮಾಡೋಕ್ಕೆ, ಪ್ರಯಾಣಿಕರಿಗೆ ತಿಳಿಸ್ಕೊಡೋಕ್ಕೆ ಅವರು ಕೂಡ ಉತ್ಸುಕರಾಗಿದ್ದಾರೆ. ಯಾಕಂದರೆ ಅವರಿಗೆ ಕಿರಿಕಿರಿ, ಪ್ರಯಾಣಿಕರಿಗೆ ಚಿಲ್ಲರೆ ಸಮಸ್ಯೆ ಇಲ್ಲ, ಎಲ್ಲ ಕಡೆ ಮಾಡಿದ್ದಾರೆ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.